ಇಂದು 9ನೇ ದಿನದ ಶೋಧ ಕಾರ್ಯ ಬಹಳ ಅದ್ಭುತವಾಗಿ ಒಂದಿಷ್ಟು ಕಾರ್ಯಾಚರಣೆ ನಡೆಯುವಂತಹ ಕೆಲಸ ನಡೀತಾ ಇದೆ. ಈಗಾಗಲೇ 13ನೇ ಪಾಯಿಂಟ್ ನಲ್ಲಿ ಒಂದಿಷ್ಟು ಶೋಧ ಕಾರ್ಯ ಏನಿದೆಯಲ್ಲ, ಎಸ್, ಇಂದು 9ನೇ ದಿನದ ಶೋಧ ಕಾರ್ಯಾಚರಣೆ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಸ್ಐಟಿ. ಕಾರ್ಮಿಕರಿಂದ ಅಗೆಯಲು ಎಸ್ಐಟಿ ನಿರ್ಧಾರ. ಯಾವುದೇ ಯಂತ್ರ ಜೊತೆಗೆ ತಂತ್ರ ಯಾವುದೂ ರೀತಿಯಾಗಿ ಒಂದಿಷ್ಟು ಬಳಸುವ ಹಾಗಿಲ್ಲ. ಜೆಸಿಬಿ ಬಳಸದೆ ಶೋಧಕ್ಕೆ ಒಂದಿಷ್ಟು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ನಿಮ್ಮ ರೆಬಲ್ ಟಿವಿಯಲ್ಲಿ ನಿರಂತರ ಕವರೇಜ್. ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ರೆಬಲ್ ಟಿವಿ ನಿಮ್ಮೆಲ್ಲರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಶೋಧ ಕಾರ್ಯ ನಡೀತಾ ಇದೆ, ಯಾವ ಪಾಯಿಂಟ್ ಅಲ್ಲಿ ಏನೆಲ್ಲ ಅಸ್ಥಿ ಪಂಜರಗಳು ಸಿಕ್ತು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಒಂದಿಷ್ಟು ಇಟ್ಟಿರುವಂತ ಗಮನ ಆಗಿರಬಹುದು, ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾದಂತ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಏನ್ ಕತೆ. ಇನ್ನು ಯಾವುದೇ ಯಂತ್ರ ಜೆಸಿಪಿ ಬಳಸದೆ ಒಂದಿಷ್ಟು ಶೋಧಕ್ಕೆ ಒಂದಿಷ್ಟು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ. ದಿನ ಬೆಳಗಾದ್ರೆ ಸಾಕು ಧರ್ಮಸ್ಥಳದಲ್ಲಿ ಯಾವೆಲ್ಲ ಬೆಳವಣಿಗೆ ನಡೀತಾ ಇದೆ, ಏನ್ ಕತೆ, ಪ್ರತಿಯೊಂದು ಕೂಡ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್ಐಟಿ ಅಧಿಕಾರಿಗಳು, ಯಾಕಂದ್ರೆ ಈಗಾಗಲೇ 13 ಪಾಯಿಂಟ್ಗಳನ್ನ ಯಾವ ರೀತಿಯಾದಂತ ಕಾರ್ಯಾಚರಣೆ ನಡೀತಾ ಇದೆ, ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾದಂತ ಶೋಧವನ್ನ ನಡೆಸ್ತಾ ಇದ್ದಾರೆ, ಅಲ್ಲಿರುವಂತ ಕಾರ್ಮಿಕರು ಯಾವ ರೀತಿಯಾಗಿ ಕೆಲಸವನ್ನ ನಡೀತಾ ಇದೆ, ಪೊಲೀಸ್ ಇಲಾಖೆ ಆಗಿರಬಹುದು, FSL ಅಧಿಕಾರಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಂದು ಕೆಲಸ ಆಗಿರ್ಬೋದು, ಶೋಧ ಕಾರ್ಯ ಆಗಿರ್ಬೋದು, ನಿರಂತರವಾದಂತಹ ಕವರೇಜ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಯಾವ ಅಸ್ಥಿ ಪಂಜರಗಳ ಬಗ್ಗೆಯೂ ಕೂಡ, ಅಂತಂದ್ರೆ ಯಾವ ಪಾಯಿಂಟ್ ನಲ್ಲಿ ಒಂದಿಷ್ಟು ಅಸ್ಥಿ ಪಂಜರ ಸಿಕ್ಕಿದೆ, ಯಾವ ಪಾಯಿಂಟ್ ನಲ್ಲಿ ಒಂದಿಷ್ಟು ID ಕಾರ್ಡ್ ಸಿಕ್ಕಿದೆ, ಯಾವ ಪಾಯಿಂಟ್ ನಲ್ಲಿ ಖರ್ಚು ಸಿಕ್ಕಿದೆ, ಯಾವ ಪಾಯಿಂಟ್ ನಲ್ಲಿ ಒಂದಿಷ್ಟು ಏನೆಲ್ಲ ಬೆಳವಣಿಗೆ ಆಗಿದೆ, ಯಾವ ಪಾಯಿಂಟ್ ಎಷ್ಟರ ಮಟ್ಟಿಗೆ ಅಗದಿದ್ದಾರೆ, ಅದೆಲ್ಲವೂ ಕೂಡ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಇವತ್ತು 13ನೇ ಪಾಯಿಂಟ್ ಇದೆ ಅಲ್ರಿ, ಬಹಳ ಚರ್ಚೆಗೆ ಗ್ರಾಸ ಆಗಿರುವಂತದ್ದು, ಸಾಕಷ್ಟು ಎಲ್ಲರ ಚಿತ್ತ ಈಗ 13ನೇ ಪಾಯಿಂಟ್ ಅಂತ. ಸೊ ನಿನ್ನೆ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಒಂದಿಷ್ಟು ಎಲ್ಲವೂ ಕೂಡ ಬೆಳವಣಿಗೆ ಆಯಿತು. ಏನೇನು ಬೆಳವಣಿಗೆ ಆಯಿತು ಅಂತಂದ್ರೆ, ಒಂದಿಷ್ಟು ಯೂಟ್ಯೂಬರ್ ಮೇಲೆ ಒಂದಿಷ್ಟು ಹಲ್ಲೆಯೂ ಕೂಡ ಆಯಿತು, ಒಂದಿಷ್ಟು FIR ಕೂಡ ದಾಖಲಾಯಿತು. ಅವ್ರ ಮೇಲೆ ಇವ್ರು FIR ದಾಖಲು ಮಾಡಿದ್ರು, ಇವ್ರ ಮೇಲೆ ಅವ್ರದ್ದು FIR ದಾಖಲು ಮಾಡಿದ್ರು. ಆದ್ರೆ ಆ ಗಲಾಟೆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಹರಸಾಹಸವನ್ನ ಪಟ್ಟರು. ಇವರಿಗೆ ಸಮಾಧಾನ ಮಾಡೋಷ್ಟರಲ್ಲಿ ಅವ್ರು ಹೇಳೋರು, ಅವರಿಗೆ ಸಮಾಧಾನ ಮಾಡೋಷ್ಟರಲ್ಲಿ ಇವ್ರು ಹೇಳೋರು. ಸೊ ಹಾಗಾಗಿ ನಿನ್ನೆ ಪೊಲೀಸರಿಗೆ ಬಹಳಷ್ಟು ತಲೆನೋವಾಗ್ಬಿಟ್ಟಿತ್ತು. ಏನಪ್ಪಾ ಇದು, ಈ ರೀತಿ ಬೆಳವಣಿಗೆ ಆಗೋಗ್ಬಿಡ್ತಲ್ಲ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀವಿ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇತ್ತು. ದೂರುದಾರ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SITಯನ್ನು ನಿಯೋಜನೆಯನ್ನು ಮಾಡಲಾಗಿದೆ ಸರ್ಕಾರ. ಕಳೆದ 9 ದಿನಗಳಿಂದ ಅಲ್ಲೇ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತಹ SIT ಅಧಿಕಾರಿಗಳು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ಈಗ SIT ಅಧಿಕಾರಿಗಳು ಸಹಜವಾಗಿ ಇವತ್ತು 9 ದಿನ ಆಯ್ತು ರೀ, ಒಂದಲ್ಲ ಎರಡಲ್ಲ 9 ದಿನ ಆಯಿತು. 9 ದಿನಗಳಲ್ಲಿ ಸಂಪೂರ್ಣವಾಗಿ 12 ಪಾಯಿಂಟ್ಗಳನ್ನು ಅಗದಿದ್ದಾರೆ. ಇವತ್ತು 9ನೇ ದಿನ. ಈಗಾಗಲೇ 13ನೇ ಪಾಯಿಂಟ್ಗೆ ಒಂದಿಷ್ಟು ಬಂದಿದ್ದಾರೆ. 13ನೇ ಪಾಯಿಂಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು, ಯಾಕಂದ್ರೆ 9, 10, 11, 12, 13 ಈ 3 ಪಾಯಿಂಟ್ಗಳಿದಾವಲ್ಲ, ಬಹಳ ಚರ್ಚೆಗೆ ಗ್ರಾಸ ಆಗಿತ್ತು. ಏನೆಲ್ಲ ಸಿಗಬಹುದ್ರಿ, ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ, ಏನೆಲ್ಲ ಕಳಬರಹ ಸಿಗಬಹುದ್ರಿ, ಎಷ್ಟು ಅಸ್ಥಿ ಪಂಜರ ಸಿಗಬಹುದ್ರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಡ್ತಾ ಇತ್ತು. ಸೊ ಹಾಗಾಗಿ ಎಲ್ಲರ ಬೆಳವಣಿಗೆ ಏನೆಲ್ಲ ಕಥೆಗಳಾಗ್ತಾ ಇದೆ, ಏನೆಲ್ಲ ವ್ಯಥೆ ಆಗ್ತಾ ಇದೆ, ಅಲ್ಲಿ SIT ಅಧಿಕಾರಿಗಳು ಯಾವ ರೀತಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೊ ಈಗ SITಗೆ ಕಗ್ಗಂಟಾಗಿರುವ 13ನೇ ಪಾಯಿಂಟ್, ಎಸ್, ಕಗ್ಗಂಟಾಗಿರುವಂತ 13ನೇ ಪಾಯಿಂಟ್ ಈಗಾಗಲೇ
13ನೇ ಪಾಯಿಂಟ್, ನದಿ ಪಕ್ಕದಲ್ಲಿ ಹೇಗೆ ಅಗಿಬೇಕೆಂದು ಒಂದಿಷ್ಟು ಸಲಹೆಯನ್ನ ಪಡಿತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ಮೆಸ್ಕಾಂ, ನೀರಾವರಿ ಇಲಾಖೆಯಿಂದ ಜೊತೆಗೆ ಒಂದಿಷ್ಟು SIT ಮಾತುಕತೆಯನ್ನ ನಡೆಸಿದೆ. ಏನಾಗಬಹುದ್ರಿ SITಗೆ ಕಗ್ಗಂಟಾಗಿರುವ 13ನೇ ಪಾಯಿಂಟ್? ಬಹಳಷ್ಟು ನದಿ ತೀರದಲ್ಲಿ ಇರೋದ್ರಿಂದಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನ್ ಕತೆ, ನದಿ ಪಕ್ಕದಲ್ಲಿ ಹೇಗೆಲ್ಲ ಅಗಿಬೇಕು, ಇದೆಲ್ಲವೂ ಕೂಡ ನಮಗೆ ಸಲಹೆಯನ್ನ SIT ಅಧಿಕಾರಿಗಳು, ಅಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಆಗಿರ್ಬೋದು, ಮೆಸ್ಕಾಂ ಆಗಿರ್ಬೋದು, ನೀರಾವರಿ ಇಲಾಖೆ ಆಗಿರ್ಬೋದು, ಅದರ ಜೊತೆ SIT ಅಧಿಕಾರಿಗಳು ಒಂದಿಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ 13ನೇ ಪಾಯಿಂಟ್ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಈ 13ನೇ ಪಾಯಿಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದ್ರೆ ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ? ಯಾಕಂದ್ರೆ ಸಾಕಷ್ಟು ಕಾತುರದಿಂದ ಕಾಯ್ತಾ ಇರುವಂತದ್ದು 13ನೇ ಪಾಯಿಂಟ್ಗೆ. ಆ 13ನೇ ಪಾಯಿಂಟ್ ಏನಿದೆಯಲ್ಲ, SIT ಅಧಿಕಾರಿಗಳ ಗಮನಕ್ಕಾಗಿರ್ಬೋದು, ದೂರುದಾರನ ಗಮನಕ್ಕಾಗಿರ್ಬೋದು, ಧರ್ಮಸ್ಥಳದಲ್ಲ ಸುತ್ತಮುತ್ತಲಿರುವಂತಹ ಗ್ರಾಮಸ್ಥರಿಗೆ ಆಗಿರ್ಬೋದು, ಸಾಕಷ್ಟು ಸಲಹೆಯನ್ನ, ಸಾಕಷ್ಟು ಗಮನ, ಎಲ್ಲರ ಚಿತ್ತ ಎಲ್ಲಿದೆ? 13ನೇ ಪಾಯಿಂಟ್ ನತ್ತಾ ಇದೆ ರೀ. 13ನೇ ಪಾಯಿಂಟ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಹಾಗಾದ್ರೆ ಇವತ್ತು? ಯಾಕಂದ್ರೆ 11:30ಯಿಂದ SIT ಅಧಿಕಾರಿಗಳು ಒಂದಿಷ್ಟು ಕಾರ್ಯವನ್ನ ಪ್ರತಿದಿನವೂ ಕೂಡ ಯಾವ ರೀತಿಯಾಗಿ ಆರಂಭ ಮಾಡಬೇಕು ಅದೇ ರೀತಿ ಆರಂಭವನ್ನ ಮಾಡೋದಕ್ಕೆ ಒಂದಿಷ್ಟು ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಅದಕ್ಕೂ ಮುಂಚೆ SIT ಅಧಿಕಾರಿಗಳು ಒಂದಿಷ್ಟು ಸಭೆಯನ್ನ ಮಾಡ್ತಾರೆ. ಏನ್ ಸಭೆ, ಏನೆಲ್ಲ ಆಗುತ್ತೆ ಹಾಗಾದ್ರೆ? ಯಾಕಂದ್ರೆ 13ನೇ ಪಾಯಿಂಟ್ ಅಂತ ಅಂದಾಗ ನದಿ ಪಕ್ಕದಲ್ಲಿ ಇರೋದ್ರಿಂದಾಗಿ ನೋಡಿ, ನಾವು ಏನಾದರೂ ಅಗಿಯೋದಕ್ಕೆ ಆರಂಭ ಮಾಡಿದ್ರೆ ಒಂದಿಷ್ಟು ನೀರು ಬರ್ಬೋದು. ಅದೇ ಸ್ಥಳದಲ್ಲಿ ಕರೆಂಟ್ ಕಂಬವೂ ಕೂಡ ಇದೆ. ಮೆಸ್ಕಾಂ ಅಧಿಕಾರಿಗಳ ಬಗ್ಗೆಯೂ ಕೂಡ ಒಂದಿಷ್ಟು ಅಲ್ಲಿ ಸಲಹೆಯನ್ನು ಪಡಿಬೋದು. ಹೌದು, ಈ ಕಂಬವನ್ನು ಇಟ್ಕೊಂಡೇ ಒಂದಿಷ್ಟು ಇದು ಅಗಿಯೋದಕ್ಕೆ ಸಾಧ್ಯನಾ ಅಥವಾ ಇಲ್ವಾ? ಇನ್ನು ನೀರಾವರಿ ಇಲಾಖೆಯಲ್ಲಿ ಅದರ ಜೊತೆಗೂ ಕೂಡ, ಯಾಕಂದ್ರೆ ಅಲ್ಲಿರುವಂಥ ಇಲಾಖೆ ಇಂಜಿನಿಯರ್ ಜೊತೆಗೂ ಕೂಡ ಒಂದಿಷ್ಟು ಮಾತುಕತೆ. ಯಾಕಂದ್ರೆ ಈಗ ಈ ಡ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅದಾದ ನಂತರ ಇವೆಲ್ಲ ಬೆಳವಣಿಗೆ ನಡೀತಾ ಇದೆ. ಸೊ ಮಾತುಕತೆ ಕೇವಲ ಇದು ಮಾತುಕತೆ ಆಗ್ತಾ ಇಲ್ಲ, ಅಲ್ಲಿ ಮುಂದಿನ ಬೆಳವಣಿಗೆಯೂ ಕೂಡ ನಡೀತಾ ಇದೆ. 13ನೇ ಪಾಯಿಂಟ್ ರೀ, 13 13 13 ಎಲ್ಲರ ಚಿತ್ತ 13 ರತ್ತ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತಲ್ಲ. ಏನೆಲ್ಲ ಆಸ್ತಿ ಪಂಜರಗಳು ಸಿಗಬಹುದು, ಏನೆಲ್ಲ ಕಳೆ ಬರಹ ಸಿಗಬಹುದು, ಇವೆಲ್ಲವೂ ಪ್ರಶ್ನೆ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಹುಟ್ಟುತ್ತಾ ಇರುವಂಥದ್ದು. ಪ್ರತಿದಿನ ಇವತ್ತು 9 ದಿನ ಆಯಿತು ನಿರಂತರವಾಗಿ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ SIT ಅಧಿಕಾರಿಗಳು ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನು ಹೊರಗೆ ಲೀಕ್ ಆಗಬಾರ್ದು. ಎಷ್ಟು ಆಸ್ತಿ ಪಂಜರಗಳು ಸಿಕ್ತು, ಎಷ್ಟು ಖರ್ಚಿಪ್ ಸಿಕ್ತು, ಏನೆಲ್ಲ ಸಿಕ್ತು, ಸೀರೆ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು ಅನ್ನುವಂಥ ಮಾತುಗಳು, ಊಹಾಪೋಹಾಗಳು, ಅಂತೆ ಕಂತೆಗಳು ಬರ್ತಾ ಇದಾವಲ್ಲ, ಅದೆಲ್ಲವೂ ಕೂಡ SIT ಅಧಿಕಾರಿಗಳು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಾಹಿತಿಗಳನ್ನು ಹೊರಗೆ ಬಿಡ್ತಾ ಇಲ್ಲ. ಮಾಹಿತಿಗಳನ್ನು ಹೊರಗೆ ಬಿಟ್ರೆ ಸಂಪೂರ್ಣವಾಗಿ ಒತ್ತಡ ಬರುತ್ತೆ. ಹೌದೇನ್ರಿ? ಅಸ್ಥಿ ಪಂಜರ ಸಿಕ್ಕಿದೆ ಅಂತಲ್ಲ, ಯಾರ್ದದು, ಏನ್ ಕತೆ, ಹೆಣ್ಣಿಂದ, ಗಂಡಿಂದ, ಯುವಕಂದ, ಯುವತಿದ, ಇದೆಲ್ಲವೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ SIT ಅಧಿಕಾರಿಗಳ ಗಮನಕ್ಕೆ ಬಂದಿರುವಂಥದ್ದು ಈ ಕೇಸ್ ಬಹಳ ಸೆನ್ಸಿಟಿವ್ ಆಗಿದೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಗೌಪ್ಯತೆ ಕಾಪಾಡಿಕೊಳ್ಬೇಕಾಗಿರುವಂಥದ್ದು. ಗೌಪ್ಯತೆ ಅಂತ ಅಂದ್ರೆ ಈಗಾಗಲೇ SIT ಅಧಿಕಾರಿಗಳು ಸಂಪೂರ್ಣವಾಗಿ ಅಧಿಕೃತವಾಗಿ ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನ ಯಾರಿಗೂ ಕೂಡ ನೀಡಿಲ್ಲ. ಯಾಕಂದ್ರೆ ಎಷ್ಟು ಅಸ್ಥಿ ಪಂಜರ ಸಿಕ್ಕಿದೆ, ಎಷ್ಟು ಮೂಳೆಗಳು ಸಿಕ್ಕಿದೆ, ಏನೆಲ್ಲ ಬೆಳವಣಿಗೆ ಆಗಿದೆ, ಯಾವುದೇ ಇಲ್ಲಿ SIT ಅಧಿಕಾರಿಗಳು ಕೊಡಕ್ಕೆ ಹೋಗಿಲ್ಲ. ಯಾಕೆ ಹೇಳಿ? ಹೌದು, ಇನ್ನೇನಾದರೂ ಕೊಟ್ಬಿಟ್ರೆ ಒಂದಿಷ್ಟು ಒತ್ತಡ ಬರಬಹುದು. ಈಗ ಒತ್ತಡ ಅಂತಂದರೆ ಒಂದಿಷ್ಟು ಬೇಗನ ತನಿಖೆ ಆಗಬೇಕು, ಬುರುಡೆಗಳ ತನಿಖೆ ಆಗಬೇಕು, ಮೂಳೆಗಳ ತನಿಖೆ ಆಗಬೇಕು, DNA ಟೆಸ್ಟ್ ಆಗಬೇಕು. ಈ ರೀತಿಯಾದಂಥ ಒಂದಿಷ್ಟು ಒತ್ತಡ ಬರೋದ್ರಿಂದಾಗಿ ಅಧಿಕಾರಿಗಳು ಕೂಡ ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ದೂರುದಾರನ ಮಾಹಿತಿಯೂ ಕೂಡ ಒಂದಿಷ್ಟು ಗೌಪ್ಯತೆಯನ್ನು ಕಾಪಾಡ್ಕೊಳ್ಳುವಂಥ ಪ್ರಯತ್ನವೂ ಕೂಡ ಮಾಡ್ತಾ ಇದ್ದಾರೆ.